ಬಾಬಿನ್ನ ಕೇಸ್ ಒಳಗೆ ಯಾವ ಥರ ಆಗಬೇಕು ಅಂತ ತೋರಿಸ್ತೀನಿ. ಇಲ್ಲಿ ಬಾಕ್ಸ್ ರಿಮೂವ್ ಮಾಡಿಬಿಟ್ಟು ಮತ್ತು ಆ ಲಾಕನ್ನು ಓಪನ್ ಮಾಡಿ ಅಲ್ಲಿ ನಮಗೆ ಕೇಸ್ ಇರುತ್ತೆ. ಕೇಸ್ ಲಾಕ್ ಯಾವ ಥರ ರಿಮೂವ್ ಮಾಡಬೇಕು ಅಂತ ಅಲ್ಲಿ ನೋಡಿ, ಕೇಸದು ಲಾಕ್ ಕಾಣಿಸ್ತಿದೆಯಲ್ಲ, ಆ ಲಾಕನ್ನು ಹಿಂಗೆ ತೆಗೆದು ಎಳೆದ್ರೆ ಕೇಸ್ ಅನ್ನೋದು ಆಚೆ ಬಂದುಬಿಡುತ್ತೆ. ಮತ್ತು ಅದನ್ನು ತೆಗೆದುಬಿಟ್ಟು ನೋಡಿ ಮತ್ತೆ ಯಾವ ಥರ ಆಗಬೇಕು ಅನ್ನೋದು ತೋರಿಸ್ತೀನಿ. ಅವಾಗ ಟಕ್ ಅಂತ ಸೌಂಡ್ ಬರಬೇಕು. ಮತ್ತು ಇನ್ನೊಂದು ಸಲ ತೋರಿಸ್ತೀನಿ ನನಗೆ ಅದು ಯಾವ ಥರ ಓಪನ್ ಮಾಡಬೇಕು ಅಂತ. ಅಲ್ಲಿ ಲಾಕ್ ಇರುತ್ತೆ, ಲಾಕ್ ತೆಗೆದು ಆಚೆ ಇಳಿದ್ಬಿಟ್ರೆ ಕೇಸ್ ಬಂದುಬಿಡುತ್ತೆ. ಮೇಲೆ ಬಾಬಿನ್ ಯಾವ ಥರ ಆಗಬೇಕು, ಥ್ರೆಡ್ ಅನ್ನೋದು ನಮ್ಮ ಕಡೆ ಇರಬೇಕು, ನಮ್ಮ ಕಡೆಯಿಂದ ಆ ಕಡೆಗೆ ಹಾಕೋ ಥರ ಇರಬೇಕು. ಆ ಥರ ಇರೋವಾಗ ನಾವು ಬಾಬಿನ್ ಒಳಗಡೆ ಹಾಕ್ಬಿಟ್ಟು ಯಾವ ಥರ ನಾವು ಕೇಸಲ್ಲಿ ಫಿಟ್ ಮಾಡಬೇಕು ಅಂತ ತೋರಿಸಿದ್ದೀನಿ ನೋಡಿ, ಆ ಥರ ಫಿಟ್ ಮಾಡಿಕೊಂಡು ನಾವು ಮತ್ತೆ ಅಲ್ಲಿ ಮಿಷಿನಲ್ಲಿ ಹಾಕೋವಾಗ ಟಕ್ ಅಂತ ಸೌಂಡ್, ಟಕ್ ಅಂತ ಸೌಂಡ್ ಅಲ್ಲಿ ಕರೆಕ್ಟಾಗಿ ಫಿಟ್ ಆಗಿದೆ ಅಂತ ಅರ್ಥ. ಮತ್ತು ಅದನ್ನು ಲಾಕ್ ಮಾಡಿಬಿಟ್ಟು ಮತ್ತು ಮೇಲ್ಗಡೆ ನೀಡಲಲ್ಲಿ ಬಂದಿರೋ ಥ್ರೆಡ್ಡಲ್ಲಿ ಒಂದು ಸಲ ಫುಟ್ ಅಲ್ಲಿಂದ ಪ್ರೆಸ್ ಮಾಡಿಕೊಂಡ್ರೆ ಕೆಳಗಡೆ ಬಾಬಿನಲ್ಲಿ ಹಾಕಿದ್ದೀವಲ್ಲ ಆ ಥ್ರೆಡ್ ಆಚೆ ಬರುತ್ತೆ. ಈ ಥರ ಸಿಸರ್ ತಗೊಂಡು ಕೆಳಗಡೆ ಈ ಥರ ಅಂದರೆ ಬಾಬಿನ್ ಥ್ರೆಡ್ ಆಚೆ ಬರುತ್ತೆ. ಇವಾಗ 2 ಥ್ರೆಡ್ಡು ಇದೆ ನೋಡಿ, ನೀಡಲಲ್ಲಿ ಬಂದಿರೋ ಥ್ರೆಡ್ಡು ಮತ್ತು ಬಾಬಿನಿಂದ ಬಂದಿರೋ ಥ್ರೆಡ್ ಎರಡು ಅಲ್ಲಿ ಹಾಕ್ಕೊಂಡ್ರೆ ಅವಾಗ ನಮಗೆ ಇವಾಗ ಸ್ಟಿಚಿಂಗ್ ಮಿಷಿನ್ ರೆಡಿಯಾಗಿದೆ ಅಂತ ಅರ್ಥ ಅಷ್ಟೇ.